ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಟೈಟ್ಲ್ ಮತ್ತೆ ತಮ್ಲೈನ್ ನೋಡಿದಾಗೆ ಫ್ರೀ ಫ್ಲೈಟ್ ಟಿಕೆಟ್ ಇರುವಂಥದ್ದು, ಹೌದು, ಬೈ ಒನ್ ಗೆಟ್ ಒನ್ ಫ್ಲೈಟ್ ಟಿಕೆಟ್ ಇರುವಂಥದ್ದು ಇವತ್ತಿನ ಆಫರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಬೈ ಒನ್ ಗೆಟ್ ಒನ್ ಟಿಕೆಟನ್ನು ಹೇಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ರಪ್ಪ ಅಂದ್ರೆ ನಿಮಗೆ ಹೇಳುವಂಥ ಪ್ರೋಸ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಇದೇ ರೀತಿ ಹಲವಾರು ಟಿಪ್ಸ್ ಟ್ರಾವೆಲ್ಸ್ಗಾಗಿ ನನ್ನ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಮತ್ತೆ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡಬಹುದು. ಸೊ ಲಾಸ್ಟ್ ಟೈಮ್ ನಾನು 473 ರೂಪಾಯಿಗೆ ಬೆಂಗಳೂರಿಂದ ಸೇಲಂಗೆ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡು ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿದ್ದೆ. ಆ ಒಂದು ವಿಡಿಯೋ ಆಲ್ಮೋಸ್ಟ್ ಈಗ 81,000 ವ್ಯೂ ಅನ್ನು ಪಡೆದಿದೆ. ನೋಡಬಹುದು, ನೀವು ಕೂಡ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಬೆಂಗಳೂರಿಂದ ಸೇಲಂಗೆ ಕೇವಲ 473 ರೂಪಾಯಿಗೆ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡು ಮತ್ತೆ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿರುವಂತಹ ವಿಡಿಯೋಗಳು ಡೀಟೇಲ್ಸ್ ಆಗಿ ನನ್ನ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಬಹುದು, ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಸೊ ಬನ್ನಿ ಇವಾಗ ಬೈ ಒನ್ ಗೆಟ್ ಒನ್ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡೋದು ಹೇಗಪ್ಪ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಪಕ್ಕದಲ್ಲಿ ಕಂಡಿರ್ತಕ್ಕಂಥ ಸ್ಕ್ರೀನ್ ನೀವು ಗಮನಿಸ್ತಾ ಹೋಗಿ, ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಇವಾಗ ನಾನು ನೋಡ್ತಾ ಇರೋದು ಬೈ ಒನ್ ಗೆಟ್ ಒನ್ ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇರೋದು, ನಿಮಗೆ ತೋರಿಸ್ತಾ ಇರೋದು ಪೇಟಿಎಂ ಅಲ್ಲಿ. ಹೌದು, ಪೇಟಿಎಂ ಅಲ್ಲಿ ಯಾವಾಗ ಪ್ರಮೋಷನ್ ಆಫರ್ಸ್ ಬರ್ತಾನೆ ಇರುತ್ತೆ, ಒಳ್ಳೊಳ್ಳೆ ಆಫರ್ಸ್ ಸಿಗ್ತಾನೆ ಇರ್ತವೆ. ಪೇಟಿಎಂ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವು ಈ ರೀತಿ ಕೆಳಗಡೆ ಹೋಗಿ ಇಲ್ಲಿ ಬರುತ್ತೆ ನೋಡಿ, ಟಿಕೆಟ್ ಬುಕಿಂಗ್ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಕಾಣ್ತಾ ಇದೆ ಟಿಕೆಟ್ ಬುಕಿಂಗ್ ಅಂತ ಇದೆಯಲ್ಲ, ಇಲ್ಲಿ ನೋಡಬಹುದು ಫ್ಲೈಟ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ಲೈಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಪ್ರಮೋಷನ್ಸ್ ಹೋಗ್ತಾನೆ ಇರುತ್ತೆ, ಆಡ್ಸ್ ನೋಡಬಹುದು. ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇರುವಂಥದ್ದು ನೋಡಬಹುದು. ಇಲ್ಲಿ ಎಲ್ಲ ಥರ ಆಫರ್ಸ್ಗಳು ಹೋಗ್ತಾ ಇದ್ದಾವೆ ನೋಡ್ಬೋದು. ಈ ಥರ 100% ಆಫ್ ಆನ್ ಕನ್ವಿನ್ಸ್ ಫೀಸು, ಈ ಥರ 2x ಕ್ಲೈಮ್ ರಿಫಂಡ್ಸ್ ಅಂತ ಇರುತ್ತೆ. ಮೊದಲನೇದಾಗಿ ಇರ್ಬೋದು ನೋಡ್ಬೋದು ನೀವು ಇಲ್ಲಿ ಗೆಟ್ ಫ್ರೀ ಟಿಕೆಟ್ಸ್ ಅಂತ ಇದೆಯಲ್ಲ, ಇದು ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ ಅಡ್ವೆಂಚರ್ ಅವೇಟ್ಸ್ ಯು ಬೈ ಒನ್ ಗೆಟ್ ಒನ್ ಅಂತ ಇರುವಂಥದ್ದು. ಈ ಒಂದು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀಟಾಗಿ ನಾನು ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಏನಂತ ಹೇಳ್ಬಿಟ್ಟು. ಹೌದು, ಬೈ ಒನ್ ಗೆಟ್ ಒನ್ ಟಿಕೆಟನ್ನು ತಗೋಬೇಕು, ನಾವು ಒಂದು ಫ್ರೀ ಟಿಕೆಟನ್ನು ತಗೋಬೇಕಂದ್ರೆ ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಿದ್ರೆ 100% ನಾವು ಟಿಕೆಟನ್ನು ತಗೋಬೋದು. ನಾನು ತಗೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಯೂಸ್ ಪ್ರೊಮೋ ಕೋಡ್ ಫ್ರೀ ಟಿಕೆಟ್ ಅಂಡ್ ಗೆಟ್ 100% ಇನ್ಸ್ಟೆಂಟ್ ಡಿಸ್ಕೌಂಟ್ ಅಪ್ ಟು 5,000 ಆನ್ ಸೆಕೆಂಡ್ ಟಿಕೆಟ್ ಫಾರ್ ಫ್ಲೈಟ್ ಬುಕಿಂಗ್. ಅಂದರೆ ಈ ಒಂದು ಪ್ರೊಮೋ ಕೋಡನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಮುಂದೆ ನಿಮಗೆ ತಿಳಿಸ್ತೀನಿ ಆ ಪ್ರೊಮೋ ಕೋಡ್ನ ಎಲ್ಲಿ ಅಪ್ಲೈ ಮಾಡಬೇಕು. ಫ್ರೀ ಟಿಕೆಟ್ ಅಂತ ಒಂದು ಕೋಡ್ ಇದೆಯಲ್ಲ, ಆ ಒಂದು ಕೋಡ್ ಹಾಕಿದ್ರೆ ನಿಮಗೆ 100% ಡಿಸ್ಕೌಂಟ್ ಆಗುತ್ತೆ. ಅಂದರೆ ಒಂದು ಟಿಕೆಟ್ನ ವ್ಯಾಲ್ಯೂ ನಿಮಗೆ 0 ಆಗುತ್ತೆ. ಅಂದರೆ ಅಪ್ ಟು 5,000 ನಿಮ್ಮ ಫ್ಲೈಟ್ ಟಿಕೆಟು ವ್ಯಾಲ್ಯೂ 2,000 ರೂಪಾಯಿ ಇತ್ತಪ್ಪ ಅಂದರೆ 2,000 ರೂಪಾಯಿ ಆಗುತ್ತೆ, 5,000 ರೂಪಾಯಿ ಇದ್ದರೆ 5,000 ರೂಪಾಯಿ ಆಗುತ್ತೆ. ಎಕ್ಸಾಂಪಲ್ 6,000 ರೂಪಾಯಿ ಇತ್ತು ಫ್ಲೈಟ್ ಟಿಕೆಟ್ ಅಂದರೆ, ಎಕ್ಸಾಂಪಲ್ ಬೆಂಗಳೂರಿಂದ ನೀವು ಡೆಲ್ಲಿ ಹೋಗ್ತೀರಪ್ಪ ಅಂದರೆ ಯೂಶಲಿ ಫ್ಲೈಟ್ ಟಿಕೆಟ್ 6,000 7,000 ಇರುತ್ತೆ. ಅಂದರೆ 5,000 ರೂಪಾಯಿ ಮಾತ್ರ ಡಿಸ್ಕೌಂಟ್ ಆಗುವಂಥದ್ದು. 5,000 ರೂಪಾಯಿವರೆಗೂ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಸೆಕೆಂಡ್ ಟಿಕೆಟ್ಗೆ. ಅಂದರೆ ನೀವು ಎಕ್ಸಾಂಪಲ್ ಬೆಂಗಳೂರಿಂದ ಡೆಲ್ಲಿ ಹೋಗ್ತಾರೆ ಅನ್ಕೊಳ್ಳಿ, 6,000 ಫ್ಲೈಟ್ ಟಿಕೆಟ್ ಇತ್ತು ಅಂತಂದರೆ ಎಲ್ ಟಿಕೆಟ್ ವ್ಯಾಲ್ಯೂ 1,200 ರೂಪಾಯಿ ಆಗುತ್ತೆ. ಸೊ ನಿಮಗೆಲ್ಲ 5,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಇನ್ ಕೇಸ್ 5,000 ರೂಪಾಯಿ ಇತ್ತು ಅಂದರೆ 5,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಅಪ್ ಟು 5,000 ನಿಮಗೆ ಡಿಸ್ಕೌಂಟ್ ಆಗುವಂಥದ್ದು. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಮುಂದೆ. ಆಫರ್ ಈಸ್ ಅಪ್ಲಿಕೇಬಲ್ ಆನ್ ಬುಕಿಂಗ್ ಆಫ್ ಮಿನಿಮಮ್ 2 ಫ್ಲೈಟ್ ಟಿಕೆಟ್ಸ್ ಆನ್ ಮಿನಿಮಮ್ ಟಿಕೆಟ್ ವ್ಯಾಲ್ಯೂ 2,000. ಅಂದರೆ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗೋದು ಮಿನಿಮಮ್ 2 ಟಿಕೆಟ್ಸ್ ಅನ್ನು ಬುಕ್ ಮಾಡಬೇಕು. ಹೌದು, ಬೈ ಒನ್ ಗೆಟ್ ಒನ್ ನಾವು ಏನು ತಗೊಂತಿದ್ದೀವಪ್ಪ ಅಂದರೆ 2 ಟಿಕೆಟ್ನ ಬುಕ್ ಮಾಡಬೇಕು. ಒಂದರಿಗೆ ನಿಮಗೆ ಬೈ ಒನ್ ಗೆಟ್ ಒನ್ ಆಗೋದಿಲ್ಲ, 2 ತೊಗೊಂಡ್ರೆ ಮಾತ್ರ ನಮಗೆ ಒಂದು ಫ್ರೀ ಆಗುವಂಥದ್ದು. ಸೊ ಅದು ಬಂದ್ಬಿಟ್ಟು ಮಿನಿಮಮ್ ಟಿಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 2,000 ರೂಪಾಯಿ ಇರಬೇಕು. 1,000 ರೂಪಾಯಿ ಇದ್ದರೆ ನಿಮಗೆ ಡಿಸ್ಕೌಂಟ್ ಆಗೋದಿಲ್ಲ. 1,999 ಇದ್ದರೆ ನಿಮಗೆ ಡಿಸ್ಕೌಂಟ್ ಆಗೋದಿಲ್ಲ. ಮಿನಿಮಮ್ 2,000 ರೂಪಾಯಿ ಆ ಒಂದು ಫ್ಲೈಟ್ ಟಿಕೆಟ್ನ ವ್ಯಾಲ್ಯೂ ಇರಬೇಕು. ಎಕ್ಸಾಂಪಲ್ ನೀವು ಬೆಂಗಳೂರಿಂದ ಚೆನ್ನೈ ಹೋಗ್ತೀವಿ ಅನ್ಕೊಳ್ಳಿ, 2,000 ಫ್ಲೈಟ್ ಟಿಕೆಟ್ ಇರುತ್ತೆ. 2,000 ರೂಪಾಯಿ ಇತ್ತು ಅಂದರೆ 2 ಟಿಕೆಟನ್ನು ನೀವು ಸೆಲೆಕ್ಟ್ ಮಾಡಬೇಕು. 2 ಟಿಕೆಟನ್ನು ನೀವು ಬುಕ್ ಮಾಡ್ತಾ ಹೋಗಬೇಕು. ನಾನು ಬುಕ್ ಮಾಡುವಂಥ ಪ್ರೋಸೆಸ್ ನಿಮಗೆ ಮುಂದೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಆಫರ್ನ ಕಂಡೀಷನ್ಸ್ ಇದೆ ಮೇನ್ ಇಂಪಾರ್ಟೆಂಟ್. ಆಫರ್ ಈಸ್ ವ್ಯಾಲಿಡ್ ಓನ್ಲಿ ಆನ್ ಎವ್ರಿ ಫ್ರೈಡೇ ಫ್ರಮ್ 4 PM. ಹೌದು, ಈ ಒಂದು ಆಫರು ಪ್ರತಿ ಶುಕ್ರವಾರ ಇರುತ್ತೆ. ಕರೆಕ್ಟಾಗಿ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ತೊಗೋಬೇಕಂದ್ರೆ ಪ್ರತಿ ಶುಕ್ರವಾರ ನೀವು ಕರೆಕ್ಟಾಗಿ 3 ಗಂಟೆ 58 ನಿಮಿಷಕ್ಕೆ ಅಲಾರಾಮ್ ಇಟ್ಕೋಬೇಕು. ಇನ್ನು 2 ನಿಮಿಷ ಇದ್ದಾಗ ನೀವು ಪೇಟಿಎಂ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು, ಟಿಕೆಟನ್ನು ಬುಕ್ ಮಾಡಬೇಕು. ನಾನು ಮಾಡಿರುವಂಥ ಪ್ರೊಸೆಸ್ ನಿಮಗೆ ಮುಂದೆ ತೋರಿಸ್ತೀನಿ. ಓಕೆ, ಆಫರ್ ವ್ಯಾಲಿಡ್ ಆನ್ ಫಸ್ಟ್ 100 ಬುಕಿಂಗ್ಸ್ ಓನ್ಲಿ. ಹೌದು, ಇದೇ ಇಲ್ಲಿ ಇಂಪಾರ್ಟೆಂಟು. ನೀವು ಎಷ್ಟು ಸ್ಪೀಡಾಗಿ ಮಾಡ್ತೀರೋ ಆಗುತ್ತೆ. 100 ಬುಕಿಂಗ್ಸ್ ಇದೆ ಇಲ್ಲಿ, 10 12 ಇಲ್ಲ, 100 ಜನಕ್ಕೆ ಕೊಡ್ತಾನೆ. 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾನೆ, 100 ಜನಕ್ಕೆ ಫಸ್ಟ್ 100 ಮೆಂಬರ್ಸ್ಗೆ ನಿಮಗೆ ಬೈ ಒನ್ ಗೆಟ್ ಒನ್ ಟಿಕೆಟ್ ಆಫರ್ ಬರುತ್ತೆ. ದಿಸ್ ಆಫರ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಎ ನ್ಯೂ ಕಸ್ಟಮರ್ಸ್. ಹೊಸದಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರಲ್ವ, ಅಂದರೆ ಫ್ಲೈಟ್ ಟಿಕೆಟ್ ಯಾವಾಗೂ ಪೇಟಿಎಂ ಮಾಡಿರೋದಿಲ್ಲ ನೋಡಿ, ಅವರಿಗೆ ಮಾತ್ರ ಆಫರ್ ಅಪ್ಲಿಕೇಬಲ್ ಆಗುವಂಥದ್ದು. ದಿಸ್ ಆಫರ್ ಇಸ್ ವ್ಯಾಲಿಡ್ ಓನ್ಲಿ ಒನ್ಸ್ ಪರ್ ಕಸ್ಟಮರ್. ಅಂದರೆ ಒಂದು ಸರಿ ಮಾತ್ರ ಆಗುತ್ತೆ, ಒಂದು ಯೂಸರ್ಗೆ ಒಂದು ಪೇಟಿಎಂ ಅಕೌಂಟಿಗೆ ಒಂದು ಸರಿ ಮಾತ್ರ ಆಗುತ್ತೆ. ಓಕೆ, ಇನ್ಸ್ಟೆಂಟ್ ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಎಕ್ಸ್ಕ್ಲೂಸಿವ್ ಆಫ್ ಇನ್ಸೂರೆನ್ಸ್ ಅಮೌಂಟ್. ಅಂದರೆ ನೀವೇನಾದರೂ ಎಕ್ಸ್ಟ್ರಾ ಇನ್ಸೂರೆನ್ಸು ಏನಾದ್ರು ಆ್ಯಡ್ ಮಾಡಿದ್ರೆ ಅದು ನಿಮಗೆ ಇರೋದಿಲ್ಲ, ಓನ್ಲಿ ಟಿಕೆಟ್ ವ್ಯಾಲ್ಯೂ ಮಾತ್ರ ನಿಮಗೆ 0 ಆಗುವಂಥದ್ದು. ಮತ್ತು ಕಂಡೀಷನ್ಸ್ ಏನಪ್ಪ ಅಂದರೆ ಕನ್ವಿನ್ಸ್ ಫೀಸು ಮತ್ತು ಪರ್ಚೇಸ್ ಮೀಲ್ಸು ಬ್ಯಾಗೇಜ್ ಎಕ್ಸ್ಟ್ರಾ ಅದೆಲ್ಲ ನಿಮಗೆ ಆಗೋದಿಲ್ಲ, ಓನ್ಲಿ ಟಿಕೆಟ್ ವ್ಯಾಲ್ಯೂ ಮಾತ್ರ ನಿಮಗೆ 0 ಆಗುವಂಥದ್ದು. ಕನ್ವಿನ್ಸ್ ಫೀಸ್ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಸೊ ನೋಡೋದಲ್ವ, ಇದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ನೀವು ಬೇಕಾದ್ರೆ ಪೇಟಿಎಂ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನೀವು ಬೇಕಾದ್ರೆ ಇದನ್ನು ನೀಟಾಗಿ ಓದ್ಕೊಂಡು ನೀವು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಆಫರ್ ಹೇಳಿದಂಗೆ ಎವ್ರಿ ಫ್ರೈಡೇ ಮಾತ್ರ, ಶುಕ್ರವಾರ ಮಾತ್ರ ಓಪನ್ ಆಗುತ್ತೆ 4 ಗಂಟೆಗೆ. ಫಸ್ಟ್ 100
ಬುಕಿಂಗ್ಸ್ ಮಾತ್ರ ಇರುತ್ತೆ. 100 ಜನಕ್ಕೆ ಮಾತ್ರ ಕೊಡ್ತಾರೆ. ಆಮೇಲೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಸಿಗೋದಿಲ್ಲ. ಆರಾಮಾಗಿ ತೊಗೋಬೋದು. ಸ್ವಲ್ಪ ನಾವು ಆ್ಯಕ್ಟಿವ್ ಇರಬೇಕು. ಫಾಸ್ಟಾಗಿ ಇಂಟರ್ನೆಟ್ ಇರುವಂಥ ಪ್ಲೇಸಲ್ಲಿ ಕರೆಕ್ಟಾಗಿ ಬುಕ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬೋದು. ನಾನು ನಿನ್ನೆ ಶುಕ್ರವಾರ ನಾನು ಟ್ರೈ ಮಾಡಿದ್ದೀನಿ ಬುಕ್ ಮಾಡೋಕ್ಕೆ. ಆ ಒಂದು ವಿಡಿಯೋ ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. 100% ಡಿಸ್ಕೌಂಟ್ ಆಗಿದೆ. ಅದು ಹೇಗೆ ಅಂತ ಹೇಳ್ಬಿಟ್ಟು ಡೀಟೇಲ್ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಕಂಡೀಷನ್ಸ್ಗಳು ಇಷ್ಟೇ. ಫ್ರೀ ಟಿಕೆಟ್ ಅಂತ ಒಂದು ಕೂಪನ್ ರೆಡಿ ಮಾಡ್ಕೊಳ್ಳಿ, ಅಂದರೆ ಟೈಪ್ ಮಾಡ್ಕೊಂಡಿರಿ, ಅದನ್ನು ಪೇಸ್ಟ್ ಮಾಡ್ತಾ ಇರಲಿ. ಆಮೇಲೆ 2 ಟಿಕೆಟನ್ನು ಬುಕ್ ಮಾಡಬೇಕು. ಹೇಳಿದಾಗೆ ಮಿನಿಮಮ್ 2000 ಆಗಿರಬೇಕು. 2000 ರೂಪಾಯಿ ಟಿಕೆಟ್ ಬೆಲೆ ಇರಬೇಕು. ಮೊದಲೇ ನೀವು ಚೆಕ್ ಮಾಡ್ಕೊಂಡಿರಬೇಕು ಎಲ್ಲಿಗೆ ಹೋಗಬೇಕು, ಡೆಸ್ಟಿನೇಷನ್ಸ್ನ, ಡೇಟು, ಟ್ರಾವೆಲ್ ಡೇಟನ್ನು ಎಲ್ಲ ನೀವು ಮೊದಲೇ ನೀವು ಫಿಕ್ಸ್ ಮಾಡ್ಕೊಂಡಿರಬೇಕು. ಯಾರು ಟ್ರಾವೆಲ್ ಮಾಡ್ತೀರಾ, ಇಲ್ಲಿಂದ ಎಲ್ಲಿಗೆ ಹೋಗ್ತೀರಾ, ಯಾವ ಡೇಟಿಗೆ ಹೋಗ್ತೀರಾ ಅಂತ ಮುಂಚೆನೇ ಪ್ಲಾನ್ ಮಾಡಿ ಇಟ್ಕೊಂಡು ಬುಕಿಂಗ್ ಮಾಡೋಕ್ಕೆ ಹೋದರೆ 100% ಇದನ್ನು ನೀವು 1 ನಿಮಿಷದಲ್ಲಿ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಸೊ ನಿನ್ನೆ ನಾನು ಟಿಕೆಟನ್ನು ಬುಕ್ ಮಾಡುವಂಥ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ. ಅದು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಬೋದು, ಇವಾಗ ನಾನು ಪೇಟಿಎಮ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಇದು ನಿನ್ನೆ ಸ್ಕ್ರೀನ್ ರೆಕಾರ್ಡ್ ಮಾಡಿರುವಂಥ ವಿಡಿಯೋ. ಸೊ ನೋಡ್ಬೋದು ಈಗ ಮತ್ತೆ ಫ್ಲೈಟ್ಸ್ ಟಿಕೆಟ್ಸ್ಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಫ್ಲೈಟ್ ಟಿಕೆಟ್ಸ್ ಓಪನ್ ಮಾಡಿದೆ. ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಬೆಂಗಳೂರಿಂದ ಚೆನ್ನೈಗೆ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಇದೆಲ್ಲ ಮೊದಲನೇ ಪ್ಲಾನ್ ಇತ್ತು, ಇಲ್ಲಿಗೆ ಬುಕ್ ಮಾಡಬೇಕು ಅಂತ. ನೋಡಿದೆ ಬೆಂಗಳೂರಿಂದ ಚೆನ್ನೈಗೆ ವೆಡ್ನೆಸ್ 8ನೇ ತಾರೀಕು ಸೆಲೆಕ್ಟ್ ಮಾಡಿದ್ದೀನಿ. ಅಡಲ್ಟ್ಸ್ನ 2 ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಸರ್ಚ್ ಕೊಡ್ತಾ ಇದ್ದೀನಿ. ನೋಡ್ಬೋದು ಫ್ಲೈಟ್ ಸರ್ಚ್ ಆಗ್ತಾ ಇದೆ. ನಾನು ಆಲ್ರೆಡಿ ಮುಂಚೆನೇ ಫ್ಲೈಟನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೆ. ನೋಡ್ಬೋದು 7 ಗಂಟೆ 5 ನಿಮಿಷಕ್ಕೆ ಫ್ಲೈಟ್ ಇದೆಯಲ್ಲ ಅಲ್ಲಿ 2268 7268 ರೂಪಾಯಿ ಇದೆಯಲ್ಲ, ಆ ಒಂದು ಫ್ಲೈಟ್ನ ಈಗ ಬುಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಬೆಂಗಳೂರಿಂದ ಚೆನ್ನೈಗೆ ಇದು 5 ಅವರ್ ಜರ್ನಿ ಇರುತ್ತೆ. ಅದ್ಭುತ ಫ್ಲೈಟ್ ಇದು. ಬೆಂಗಳೂರಿಂದ ಮುಂಬೈಗೆ ಹೋಗ್ಬಿಟ್ಟು ಮುಂಬೈಯಿಂದ ಚೆನ್ನೈಗೆ ಬರುತ್ತೆ. A350 ನ್ಯೂ ಏರ್ ಇಂಡಿಯಾ ಫ್ಲೈಟು ಸಖತ್ತಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ಒಂದು ಫ್ಲೈಟಲ್ಲಿ. ನೋಡ್ಬೋದು ಇವಾಗ ಪ್ರೊಮೋ ಕೋಡನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಗಮನಿಸ್ಬೋದು ನೀವು, ಎಂಟರ್ ಪ್ರೊಮೋ ಕೋಡ್ ಅಂತಿದ್ದಲ್ಲ, ಇಲ್ಲಿ ನಾವು ಈಗ ಫ್ರೀ ಟಿಕೆಟ್ ಅಂತ ಕೋಡನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಗಮನಿಸ್ಬೋದು ನೀವು ಇಲ್ಲಿಗ. ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೀ ಟಿಕೆಟ್ ಅಂತ ಟೈಪ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಫ್ರೀ ಟಿಕೆಟ್ ಅಂತ ಟೈಪ್ ಮಾಡಿದೆ. ಇವಾಗ ನಾನು ಅಪ್ಲೈ ಮಾಡಿದೆ. ನೋಡ್ಬೋದು ಇಲ್ಲಿ ಇನ್ಸ್ಟೆಂಟ್ ಡಿಸ್ಕೌಂಟ್ ಆಯಿತು. ಫ್ರೀ ಟಿಕೆಟ್ಗೆ ನೋಡ್ಬೋದು 2268 ರೂಪಾಯಿ ಡಿಸ್ಕೌಂಟ್ ಆಗಿದೆ. ಅಂದರೆ 1 ಟಿಕೆಟ್ ನಮಗೆ ಫ್ರೀ ಆಯಿತು. ಸೊ ಇವಾಗ ನಾನು ಇದನ್ನು ನೋಡ್ಬೋದು ಆಲ್ರೆಡಿ ನನ್ನ ಪ್ಯಾಸೆಂಜರ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಿದ್ದೀನಿ. ಯಾರು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮುಂಚೆನೇ ಆ್ಯಡ್ ಮಾಡಿ ಇವಾಗ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇವಾಗ ನಾನೀಗ ಪೇಮೆಂಟ್ ಮಾಡಿ ಹೋಗ್ತಾ ಇದ್ದೀನಿ. ನೋಡ್ಬೋದು ಕನ್ಫರ್ಮ್ ಫೇರ್ಸ್ ವಿತ್ ಏರ್ಲೈನ್ಸ್ ಅಂತ ಇದೆ, ಅಂದರೆ ಫೇರ್ನ ಕನ್ಫರ್ಮ್ ಮಾಡ್ತಾಯಿದೆ ಏರ್ಲೈನ್ಸಿಂದ. ನೋಡ್ಬೋದು ಇವಾಗ ಆಲ್ರೆಡಿ ಪೇಮೆಂಟ್ ಮಾಡಲಿದ್ದೀನಿ. ಕೇವಲ 2918 ರೂಪಾಯಿ 2 ಟಿಕೆಟ್ಗೆ ಬೈ 1 ಗೆಟ್ 1 ಟಿಕೆಟ್ ಇಲ್ಲಿ ಆಗಿರುವಂಥದ್ದು. ನೋಡ್ಬೋದು ಈಗ ನಾನು ಪೇಟಿಎಮ್ಮಲ್ಲಿ ಪೇಮೆಂಟ್ ಮಾಡಲಿದ್ದೀನಿ. ಈ ಒಂದು ಪೇಮೆಂಟನ್ನು ಇವಾಗ ನಾನು ಮಾಡಿದರೆ ನನಗೆ ಫ್ರೀ ಟಿಕೆಟ್ ಆಗುತ್ತೆ. 1 ಟಿಕೆಟ್ ಫ್ರೀ ಆಗುತ್ತೆ. ಸೊ ನಾನು 2 ಟಿಕೆಟಿಂದ ನಾನು 2918 ಕೊಡ್ತಾ ಇದ್ದೀನಿ. ಕೇವಲ 1450 ರೂಪಾಯಿಗೆ ಆಜುಬಾಜು ಅಷ್ಟರಲ್ಲಿ ನಾನು ಬೆಂಗಳೂರಿಂದ ಮುಂಬೈಗೆ ಹೋಗ್ಬಿಟ್ಟು ಮುಂಬೈಯಿಂದ ಚೆನ್ನೈಗೆ ಬರ್ತೀನಿ. ಆ ಒಂದು ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಯಾವುದೇ ರೀತಿ ಟಿಕೆಟನ್ನು ಬುಕ್ ಮಾಡ್ತಿಲ್ಲ. ಎಷ್ಟು ಸರಿ ಹೋಗೋದಲ್ಲಿ ನಾನು ಫ್ಲೈಟ್ ಜರ್ನಿ ಮಾಡೋದು, ಬೆಂಗಳೂರಿಂದ ಚೆನ್ನೈಗೆ ಹೋಗಿ ಬೇಜಾರಾಗ್ಬಿಟ್ಟೈತೆ. ತುಂಬ ಟ್ರಾವೆಲ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಸುಮ್ಮನೆ ನಿಮಗೆ ಗೊತ್ತಾಗಲಿ, ನೆಕ್ಸ್ಟ್ ವಾರ ನೀವು ನೆಕ್ಸ್ಟ್ ಬರುವಂಥ ಫ್ರೈಡೇ ನೀವು ಈ ಒಂದು ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಡೀಟೇಲ್ಸಾಗಿ ಈ ಒಂದು ವಿಡಿಯೋ ನಿಮಗೆ ಮಾಡಿರುವಂಥದ್ದು. ಸೊ ನಾನು ಈಗ ಯಾವುದೇ ರೀತಿ ಟಿಕೆಟನ್ನು ಪೇಮೆಂಟನ್ನು ಮಾಡ್ತಾ ಇಲ್ಲ, ಯಾಕಂದರೆ ನಾನು ಟ್ರಾವೆಲ್ ಮಾಡ್ತಾ ಇಲ್ಲ. ಜಸ್ಟ್ ನಿಮಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ನೆಕ್ಸ್ಟ್ ಬರುವಂಥ ಫ್ರೈಡೇ ನೀವು ಈ ಒಂದು ಆಫರ್ನ ಮಿಸ್ ಮಾಡ್ಕೋಬೇಡಿ. ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ನೀವು ಡೆಫಿನೆಟ್ಲಿ ನೀವು ಬೈ 1 ಗೆಟ್ 1 ಟಿಕೆಟನ್ನು ತಗೊತೀರಾ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇದಿಷ್ಟು ಬೈ 1 ಗೆಟ್ 1 ಟಿಕೆಟನ್ನು ಬುಕ್ ಮಾಡುವಂಥ ಪ್ರೊಸೆಸ್ಸು. ಹೌದು, 100% ನೀವು ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಫಾಲೋ ಮಾಡಿ ಮೊದಲೇ ನೀವು ಪ್ರಿಪೇರ್ ಆಗಿ ಟಿಕೆಟನ್ನು ಬುಕ್ ಮಾಡಿದ್ರೆ 100% ನಿಮಗೆ ಟಿಕೆಟ್ ಸಿಗುತ್ತೆ. ಮತ್ತು ಇದರ ಏನಾದರೂ ಡೌಟ್ ಇದ್ದರೆ ಏನಾದರೂ ಕೇಳಬೇಕು ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ನಿಮ್ಮ ಮೆಸೇಜ್ಗಳನ್ನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ವಿಡಿಯೋ ಈ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು.